ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮಾಡಕ್ ಕಾರಣ ಏನು ಅಂತಂದ್ರ ಕಮೆಂಟ್ಸ್ ಗಳು ಮೇಲಿಂದ ಮೇಲೆ ಬಹಳ ಬರಾಗ್ತಿದ್ದು, ಅದಕ್ಕೋಸ್ಕರ ಕೆಲವೊಂದಿಷ್ಟು ಮುಖ್ಯವಾದ ಕಮೆಂಟ್ಸ್ ಗಳನ್ನ ತಗೊಂಡು ಇವತ್ ನಿಮ್ ಜೊತೆ ಈ ವಿಡಿಯೋದ ಮೂಲಕ ಚರ್ಚೆ ಮಾಡಿದ್ರಾಯ್ತು ಅಂತ ಹೇಳಿ. ಯಾಕಂದ್ರೆ ನಾನು ಎಷ್ಟು ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡಿದ್ರು ಕೂಡ ಪದೇ ಪದೇ ಅದೇ ಕ್ವೆಶನ್ಸ್ ಗಳೇ ಬರ್ತಿರ್ತಾವ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಬೇಕಾಯ್ತು. ಈ ವಿಡಿಯೋದ ಮೂಲಕ ಪ್ರತಿಯೊಬ್ಬರಿಗೂ ಉತ್ತರ ಗೊತ್ತಾಗ್ತದಂತ ಹೇಳಿ ಈ ವಿಡಿಯೋ ಮಾಡಾಕ್ತೀನಿ. ಮೊದಲಿಗೆ PSTR ಸಿಲೆಬಸ್ ಕಳಿಸ್ರಿ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು. ಯಾಕಂದ್ರೆ ಈಗ ನಾವು ನನ್ನಂತರೂ PSTR CET ಗೆ ನಾನು ಪ್ರಿಪರೇಷನ್ ನಡ್ಸಾಕ್ತೀನಿ. ಬಟ್ PSTR ಸಿಲೆಬಸ್ ಹಳೇದೈತಿ. ಆಲ್ರೆಡಿ ನಾನು ಕಂಪ್ಯೂಟರ್ದು ಮತ್ತು ಇನ್ನೊಂದು ಯಾವುದು ಇಂಗ್ಲಿಷ್, ಕಂಪ್ಯೂಟರ್ ಮತ್ತು ಸೈಕಾಲಜಿ, ಜನರಲ್ ನಾಲೆಡ್ಜ್, ಇವು ಮೂರು ಸಬ್ಜೆಕ್ಟ್ ಗಳ ಮೇಲೆ ಇರುವಂತಹ ಸಿಲೆಬಸ್ ಅನ್ನು ಸೆಂಡ್ ಮಾಡಿದ್ದೆ. ಬಟ್ ಅದೇ ಸಿಲೆಬಸ್ ಇರ್ತದೆ. GPSTR ಏನ್ ಬರ್ತದಲ್ಲ, ಕಂಪ್ಯೂಟರ್ ಚಾಪ್ಟರ್ಸ್ ಗಳು ಮತ್ತು ಸೈಕಾಲಜಿ ಆಗಿರಬಹುದು, ಕನ್ನಡ ಆಗಿರಬಹುದು, ಹಿಸ್ಟ್ರಿ, ಮ್ಯಾಥ್ಸ್, ನಾವೆಲ್ಲಾನು ನಾನ್ ಬೇಸಿಕ್ ಆಗಿ ನಾವು ಮೊದ್ಲಿಗೆ ಕಂಪ್ಯೂಟರ್ ಅವೇರ್ನೆಸ್ ಅನ್ನ ಸ್ಟಡಿ ಮಾಡಬೇಕು. ಸಿಲೆಬಸ್ ಅಂತ ಹೇಳಿ ಕೂಡ್ಬೇಡ್ರಿ. ಎಲ್ಲಾನು ಕಂಪ್ಯೂಟರ್ ಅವೇರ್ನೆಸ್ ಚಾಪ್ಟರ್ಸ್ ಗಳು ಆಲ್ರೆಡಿ ನಾನು ಶೇರ್ ಮಾಡಿದೀನಿ. ಆದ್ರೂ ಇನ್ನೊಂದ್ ಸರ್ತಿ ನಾನೇ ಬರ್ದು ಕಂಪ್ಯೂಟರ್ ಚಾಪ್ಟರ್ಸ್ ಗಳು ಯಾವ್ಯಾವದ ಅಂತ ಹೇಳಿ ಟೆಲಿಗ್ರಾಮ್ ಅಲ್ಲಿ ಮತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಂಪ್ಯೂಟರ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಯಾಕಂದ್ರೆ ಬಹಳಷ್ಟು ದಿವಸಗಳು ಇಲ್ಲ ನಮ್ಗ. ಅದಕ್ಕೋಸ್ಕರ ನಿಮ್ಮ ಅಭ್ಯಾಸವನ್ನ ಮೊದಲು ಕಂಪ್ಯೂಟರ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಡಿಫಿಕಲ್ಟ್ ಯಾವ್ದು ಅವು ಸ್ಟಾರ್ಟ್ ಮಾಡ್ಕೋರಿ. ಕಂಪ್ಯೂಟರ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್ ಬಹಳ ಬರಂಗಿಲ್ಲ, ರೇರ್. ಇದನ್ನು ಬಹಳ ಕ್ವಶನ್ ಇತ್ತು. ಯಾವ್ದು ಅಂತಂದ್ರ ಸೋಷಿಯಲ್ ಸ್ಟಡಿ PSTR ಗೆ ಓದ್ಬೇಕೋ ಬೇಡವೋ ಅಂತ ಹೇಳಿ. ಈಗ PSTR ಗೆ TET ಗೆ ನನ್ ಕ್ವಶನ್ ಪರಿಸರ ಅಧ್ಯಯನ ಮೇಲೆ ಕ್ವಶನ್ಸ್ ಏನ್ ಫ್ರೇಮ್ ಆಗ್ಯಾವಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸೋಷಿಯಲ್ ಸೈನ್ಸ್ ಮೇಲೆ ಒಟ್ಟ ಒಂದು ಕ್ವಶನ್ ಕೇಳಿಲ್ಲ. ಬಟ್ ಮೆನ್ಷನ್ ಮಾಡಿರೋದು ಪರಿಸರ ಅಧ್ಯಯನ ಅಥವಾ EVS ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರ. ಲಾಸ್ಟ್ 2015 ಅಲ್ಲಿ ಇರುವಂತಹ ಕ್ವಶನ್ ಅನ್ನ ಅದರಲ್ಲಿ ಕ್ವಶನ್ಸ್ ಗಳನ್ನ ಸರ್ಚ್ ಮಾಡಿದಾಗ ಅಲ್ಲಿ 4 ರಿಂದ 5 ಕ್ವಶನ್ಸ್ ಗಳು ಸೋಷಿಯಲ್ ಸ್ಟಡೀಸ್ ಮೇಲೆ ಬಂದಾವು. 15 ಕ್ವಶನ್ಸ್ ಗಳು ಪರಿಸರ ಅಧ್ಯಯನದ ಮೇಲೆ. ಕೆಲವೊಂದಿಷ್ಟು GK ಅಲ್ಲಿ ಒಂದೆರಡು ಕೇಳ್ಬಹುದು. ಇರೋದೇ ಒಂದ್ 15 ಮಾರ್ಕ್ಸಿನ GK ಇರ್ತೈತಿ. ಅದರಲ್ಲಿ ಜಿಯೋಗ್ರಫಿ ಅವು ಇವು ಅಂತ ನಾವು ಓದ್ಲೇಬೇಕು. ಪ್ರಚಲಿತ ಘಟನೆಗಳು ಓದ್ಬೇಕು. ಹೀಗಾಗಿ ಸ್ವಲ್ಪ ಸೋಷಿಯಲ್ ಸೈನ್ಸ್ ಕೂಡ ನಾವು ಸ್ಟಡಿ ಮಾಡ್ಬೇಕಾಗ್ತೈತಿ. ನೋಡೋಣ R ರೂಲ್ ಯಾವಾಗ ಬರ್ತದಲ್ಲ ಅವಾಗ ನಾವು ಸೋಷಿಯಲ್ ಸ್ಟಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತ. ಸ್ವಲ್ಪ ಜಿಯೋಗ್ರಫಿ GKಗೆ ಸಂಬಂಧಪಟ್ಟಂಗೆ ಜಿಯೋಗ್ರಫಿ, ಭಾರತದ ಯಾವ ರೀತಿ ಆಗೈತಿ, ಕರ್ನಾಟಕದು ಸ್ವಲ್ಪ ಮೇನ್ ಪಾಯಿಂಟ್ಸ್ ಗಳು ಏನಿರ್ತಾವಲ್ಲ ಅದನ್ನ ನಾವು ನೋಡ್ಕೋತಾನೆ ಇರ್ಬೇಕು. ಮತ್ತು ಈ ರೀತಿಯಾಗಿ ಮೊದ್ಲಿಗೆ ನಿಮ್ PSTR ಸ್ಟಡಿ ಸ್ಟಾರ್ಟ್ ಮಾಡ್ಕೋರಿ. ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರೊಳಗ PSTR ಸ್ಟಡಿ ಒಳಗ ಕಂಪ್ಯೂಟರ್ ಮೊದ್ಲು ಸ್ಟಾರ್ಟ್ ಮಾಡ್ಕೋರಿ. ಮತ್ತು ಸೈನ್ಸ್ ಅಂದ್ರೂ 5th ಹಿಡಿದು 10th ತನ, 5th ಯಾಕ ನೀವು 3rd 4th ಹಿಡಿದು ಸ್ಟಾರ್ಟ್ ಮಾಡ್ಕೋರಿ. 1-2 ದಿವಸದಲ್ಲಿ 3rd 4th ಮುಗಿತೈತಿ. ಅದಾದ್ಮೇಲೆ 10th ತನ ಅಟ್ಲೀಸ್ಟ್ ನಾವು 8th ವರೆಗೂನಾದ್ರೂ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. C&R ರೂಲ್ ಬರತನ 8th ತನ ನಮ್ದು ಕಂಪ್ಲೀಟ್ ಆದ್ಮೇಲೆ C&R ರೂಲ್ ನೋಡ್ಕೊಂಡು ಅಲ್ಲಿ ಎಲ್ಲಿವರೆಗೂ ನಮಗ ಓದ್ಕೋಬೇಕು ಅಂತ ಅನ್ಕೊಂಡಾರ. ಇನ್ನ 9, 10 ಓದ್ಕೋಬೇಕಂದ್ರೆ ಇವುಗಳನ್ನ ರಿವಿಷನ್ ಮಾಡ್ಕೋತಾನೆ ನೆಕ್ಸ್ಟ್ 2 ಕ್ಲಾಸ್ ಗಳಿಂದ ಓದ್ಕೊಳದಕ್ಕ ಪ್ರಾರಂಭ ಮಾಡಕ್ ಬರ್ತೈತಿ. ಇಲ್ಲ ಅಂದ್ರ 8th ವರೆಗೂನಾದ್ರೂ ಕಂಪ್ಲೀಟ್ ಆದ್ಮೇಲೆ ಇನ್ನು ಅಪ್ಲಿಕೇಶನ್ ಬಿಟ್ಟಿಲ್ಲ ಅಂತಂದ್ರ ನೆಕ್ಸ್ಟ್ ಕ್ಲಾಸ್ ಇಂದು ಕೂಡ ನಾವು ಸ್ಟಾರ್ಟ್ ಮಾಡ್ಕೊಳಕ್ ಬರ್ತೈತಿ. ಬಟ್ ನೀವು ಸಿಲೆಬಸ್ ಬೇಕು ಅಂತಂದು ನನ್ ಕಡೆನೂ ಸಿಲೆಬಸ್ ಇಲ್ಲ. ಅದೇ ಈಗ ಯಾವ್ದು ನಾವು TET ಗಾಗಿ ಏನು ಓದಿದ್ವಲ್ಲ ಅಲ್ಲಿ ಪೆಡಗೋಗಿ ಓದ್ತೀವಿ. ಇಲ್ಲಿ ಪೆಡಗೋಗಿ ಬಿಟ್ಟು ಉಳ್ಕಿದೆಲ್ಲ ಓದ್ಕೋಬೇಕಾಗ್ತೈತಿ. ಕನ್ನಡ ಕೂಡ ಅಷ್ಟೇ. ಗ್ರಾಮರ್, ಪ್ರತಿಯೊಂದು ಗ್ರಾಮರ್ ಅನ್ನ ಕೇಳ್ತಾರಲ್ಲಿ. ಈಗೇನ್ ನಾವು TET ಗೆ ಅಭ್ಯಾಸ ಮಾಡಿದ್ವಲ್ಲ, ಇನ್ನೂ ಹೆಚ್ಚು ಅಲಂಕಾರಗಳನ್ನ ಅದ್ರ ಬಗ್ಗೆ ಎಲ್ಲಾನು ಓದ್ಕೋರಿ. ಇನ್ನೊಂದಿಷ್ಟು ಕವಿ ಕಾವ್ಯ ಪರಿಚಯಗಳನ್ನು ಕೂಡ ನಾವು ಓದ್ಕೋಬೇಕು. ಕನ್ನಡ ಸಿಲೆಬಸ್ ಅನ್ನ ನಾನು ಕಳಿಸ್ತೀನಿ. ಅದನ್ನ ನೀವು ನೀಟಾಗಿ ಅಭ್ಯಾಸ ಮಾಡ್ಬೇಕು. ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಯಾವ್ದು ಅಂತಂದ್ರ ನಾನು ಸ್ಪರ್ಧಾ ವಿಜೇತ ಓದ್ಕೊಳಕತ್ತೀನಿ. ಸುರೇಶ್ ಸರ್ದು ಬಹಳ ಚಂದ ಐತಿ. ನನಗಂತೂ ಬಹಳ ಚಂದ ಅನ್ನಿಸ್ತು. ನೋಡೋಣ, ಆದಷ್ಟು ಒಂದೊಂದು ಟಾಪಿಕ್ ತಗೊಂಡು ವಿಡಿಯೋ ಮಾಡಕ ಪ್ರಯತ್ನ ಮಾಡ್ತೀನಿ. ಗ್ಯಾರಂಟಿ ಕೊಡಲ್ಲ. ಯಾಕಂದ್ರ ಎಷ್ಟು ಬುಕ್ಸ್ ಗಳದಾವು. ನಾನ್ ಜೂನ್ ಹಿಡಿದು ಸ್ಟಾರ್ಟ್ ಮಾಡೀನಿ. ಇದು ಡಿಸೆಂಬರ್. ಅಲ್ಲಿ ತನಕ ಅಂದ್ರೆ ಎಷ್ಟು ಆಗ್ತಾವು ನೋಡೋಣ. ಆದಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ಮತ್ತು ಅದಾದ್ಮೇಲೆ GK ಗೋಸ್ಕರ ನಾನು SR ಎಜುಕೇಶನ್ ಮ್ಯಾಮ್ ಅವ್ರದ್ದು ವಿಡಿಯೋಸ್ಗಳನ್ನ ಫಾಲೋ ಮಾಡಾಕ್ತೀನಿ. ಮತ್ತು ಈಗ ರೀಸೆಂಟ್ ಆಗಿ ಒಂದ್ 2-3 ದಿವಸದ ತನ ಆಯ್ತು ನವಚೇತನ ಮೇಡಮ್ ಅವರು ಕೂಡ ಅಪ್ಲೋಡ್ ಮಾಡಾಕ್ತಾರ ಪ್ರಚಲಿತ ಘಟನೆಗಳ ಬಗ್ಗೆ. ಅವ್ರದ್ದು ಬಹಳ ಲೆಂಗ್ದಿ ಇರಲ್ಲ, ಒಂದ್ 10 ನಿಮಿಷದ ಇರ್ತೈತಿ, ನೋಡ್ಕೋಬಹುದು, ಸುಮ್ ಕೆಲಸ ಮಾಡ್ಕೋತಾನೆ ಕೇಳಬಹುದು ನೀವು. ಮ್ಯಾಮ್ ಅವ್ರ ವಿಡಿಯೋಸ್ಗಳು SR ಎಜುಕೇಶನ್ ಮ್ಯಾಮ್ ವಿಡಿಯೋಸ್ಗಳನ್ನ 2-3 ಬಾರಿ ಕೆಲಸ ಮಾಡ್ಬೇಕಾದ್ರೂ ಐ ರಿಪೀಟ್. ಫಸ್ಟಿಗೆ ಒಂದ್ಸರ್ತಿ ಸ್ಪೀಡ್ ಒಂದೇ ಇಟ್ಟೆ ನಾರ್ಮಲ್ ಇಟ್ಟು ನೋಡ್ಕೋರಿ, ಆಮೇಲೆ ರಿವಿಷನ್ ಮಾಡ್ಕೊಳಕ ಒಂದಿಷ್ಟು ಸ್ಪೀಡ್ ಇಡ್ರಿ. ಯಾಕಂದ್ರ ಅವರು ಹೆಚ್ಚು ಡಿಟೇಲ್ ಆಗಿ ಒಂದು ಕ್ವಶನ್ ಮೇಲೆ ಎಲ್ಲಾ ಸುತ್ತ ಹರಿದು ಬಂದಿರ್ತಾರ. ಅಲ್ಲೇನಾಗ್ತೈತಿ ಎಲ್ಲಾ ಕಡೆದ್ದು ಅದ್ರ ಸುತ್ತಮುತ್ತಲು ಇರುವಂತಹ ಕ್ವಶನ್ಸ್ ಗಳನ್ನು ಕೂಡ ನಾವು ತಿಳ್ಕೊಂಡ್ಬಿಡ್ತೀವಿ ಈ ರೀತಿಯಾಗಿ. ಅದಕ್ಕೋಸ್ಕರ ಹೇಳ್ದೆ. ಇನ್ನ ಮ್ಯಾಥ್ಸ್ ಅಂತೂ ಬೇಸಿಕ್ ಆಗಿ ನೀವು ಬೇಜಾರ್ ಮಾಡ್ಕೊಳ್ಳಾರ್ದೇನೆ ಉದಯ ಸ್ಟಡಿ ಸರ್ಕಲ್ ಸರ್ದು ನೋಡ್ಕೊಳ್ಳೇಬೇಕು. ಯಾಕಂದ್ರೆ ಬೇಸಿಕ್ ನಿಮಗ್ ಬರ್ಬೇಕು ಅಂತಂದ್ರ ಅವ್ರದ್ದು ನೋಡ್ಕೋರಿ. ಕೆಲವೊಂದಿಷ್ಟು ಜನ ಟೈಮ್ ಪಾಸ್ ಮಾಡ್ತಾರೆ ಸರ್ ಅಂತಂದ್ ಕಮೆಂಟ್ ಮಾಡಿದ್ರಿ. ಬಟ್ ಅವ್ರದ್ದು ಹೇಳೋ ಮೆಥಡ್ ಬಹಳ ಚಂದ ಐತಿ ಮ್ಯಾಥ್ಸ್. ಅದನ್ನ ನೀವು ಬೇರೆ ವಿಡಿಯೋಸ್ಗಳನ್ನ ನಾನು ಶೇರ್ ಮಾಡಿದ್ನಿ ಅಂದ್ರೆ ಅಷ್ಟು ನಿಮಗೆ ಒಮ್ಮಿಲೆ ತಲೆಗೆ ಹತ್ತಲ್ಲ. ಬೇಸಿಕ್ ಬೇಕಂದ್ರೆ ನೀವು ಉದಯ ಸ್ಟಡಿ ಸರ್ಕಲ್ ಒಳಗ ಸರ್ದು ನೀವು ಫಾಲೋ ಮಾಡ್ರಿ ಅವ್ರದ್ದು ವಿಡಿಯೋಸ್ಗಳನ್ನ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಕ್ಟೀಸಿಗಾಗಿ ನಾವು ಸಾಧನಾ ಅಕಾಡೆಮಿ ಮತ್ತು ಸ್ಪರ್ಧಾ ಇನ್ನೊಂದು ಯಾವ್ದು ಮಲ್ಲಿಕಾರ್ಜುನ್ ಸರ್ದು ಬರ್ತೈತಿ, ಸ್ಪರ್ಧಾ ಲೈನ್ ಅವ್ರದ್ದು ಬರ್ತೈತಿ. ಅವೆಲ್ಲ ಚಂದ ಅದಾವ ವಿಡಿಯೋಸ್ಗಳು, ಅಲ್ಲಿ ನೀವು ಅಭ್ಯಾಸ ಮಾಡಬಹುದು. ಜೋಗ ಸರ್ ಕೂಡ ಸಾಧನಾ ಅಕಾಡೆಮಿಯಲ್ಲೂ ಮಾಡ್ತಾರ. ಮ್ಯಾಥ್ಸ್ ಎಕ್ಸ್ಪ್ಲನೇಷನ್ ಅವ್ರದ್ದು ಕೂಡ ಬಹಳ ಚಂದ ಐತಿ, ಅವ್ರದ್ದು ನೋಡ್ಬೋದು. ಮತ್ತು ಸ್ಪರ್ಧಾ ಇನ್ನೊಂದು ಯಾವ್ದೋ ಐತಿ, ಶಂಕರ ಏನೋ ಐತಿ ನೋಡ್ರಿ, ಅದನ್ನು ಕೂಡ ಚಾನಲ್ ಬಹಳ ಚಂದ ಐತಿ. ಬಟ್ ಅವ್ ಪೇಡ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಯಾರ. TETಗೆ ಆನ್ಲೈನ್ ಕ್ಲಾಸ್, ಇದು ರೆಕಾರ್ಡೆಡ್ ಕ್ಲಾಸ್ಗಳಿದ್ದು, ಬಟ್ ಈಗ ಪೇಡ್ ಕ್ಲಾಸ್ಗಳು ಸ್ಟಾರ್ಟ್ ಮಾಡ್ಯಾರ. ಈಗ ಕ್ವಶನ್ಸ್ಗಳ ಕಡೆಗೆ ಹೋಗೋಣ. ಹಿಂಗೆ ಮಾತಾಡ್ಕೋತಾನೆ ಇರೋದಾಗ್ತೈತಿ. ಕ್ವಶನ್ಸ್ಗಳನ್ನ ನೆನಪು ಮಾಡ್ಕೊಂಡು ನಾನು ಹಂಗೆ ಹೇಳ್ತಿರ್ತೀನಿ. ಕೆಲವೊಂದಿಷ್ಟು ಮುಖ್ಯವಾದಂತಹ ಕ್ವಶನ್ಸ್ಗಳನ್ನ ನಾನು ಇವತ್ತ ನೋಡಿ ನಿಮ್ಗ ಹೇಳ್ತೀನಿ. TET ಎಷ್ಟಾಯ್ತು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಾಕ್ತೀನಿ. ಕೆಲವೊಂದಿಷ್ಟು ಜನ ನಿಮ್ದು ಕಾರ್ಡ್ ತೋರಿಸ್ರಿ ಅಂದ್ರ ಡೌನ್ಲೋಡ್ ಮಾಡ್ಕೊಂಡಿರುವಂತಹದ್ದು ಪೇಜ್ ತೋರಿಸ್ರಿ ಅಂತ ಹೇಳಿ ಬಹಳ ಜನ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಹಾಕ್ತೀನಿ. ಫಸ್ಟ್ ಪೇಪರ್ 124 ಆಗೈತಿ, ಸೆಕೆಂಡ್ ಪೇಪರ್ 100. ಯಾಕಂದ್ರೆ ಸೋಷಿಯಲ್ ಸೈನ್ಸ್ ನಾನು ಜಸ್ಟ್ ಕೇಳಿದ್ದೆ. ಲಾಸ್ಟ್ ಒಂದು 15 ಡೇಸ್ ಅಂತೂ ಅದನ್ನ ಓದ್ಲೇ ಇಲ್ಲ. ಯಾಕಂದ್ರೆ ನನ್ನ ಫೋಕಸ್ ಜಾಸ್ತಿ ಇರೋದು ನಂದು ಯಾವುದು ಕೆಲವೊಂದಿಷ್ಟು ಮುಖ್ಯವಾದಂತಹ ಕಮೆಂಟ್ಸ್ ಗಳನ್ನ ಓದ್ಕೋತಾ ಹೋಗ್ತೀನಿ. ನಿಮ್ದು TET ಎಕ್ಸಾಮ್ ಇಷ್ಟ ಆಯ್ತು ಮ್ಯಾಮ್ ಅಂತ ಹೇಳಿ ಆಲ್ರೆಡಿ ಹೇಳಿದೆ. ಮತ್ತು ಬಹಳಷ್ಟು ಚಾನೆಲ್ಸ್ಗಳಲ್ಲಿ ಬಹಳಷ್ಟು ವಿಡಿಯೋಸ್ಗಳಲ್ಲೂ ಕೂಡ ಹೇಳಿನಿ. ಬಹಳ ರಿಪೀಟೆಡ್ ಕ್ವಶನ್ ಅಂತಂದ್ರ ಮಾರ್ಕ್ಸ್ ಎಷ್ಟು ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಕಳಿಸ್ರಿ ಅಂತ ಹೇಳಿ. ಟೆಲಿಗ್ರಾಮ್ ಲಿಂಕ್ ಅನ್ನ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫಸ್ಟಿಗೆನೆ ಇರ್ತೈತಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನನ್ನ ವಿಡಿಯೋ ಕೆಳಗ್ ಬರ್ತೈತಿ ಡಿಸ್ಕ್ರಿಪ್ಷನ್ ಅಂತ ಹೇಳಿ, ಅಲ್ಲಿ ಓಪನ್ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ ಫಸ್ಟಿಗೆನೆ ಟೆಲಿಗ್ರಾಮ್ ಲಿಂಕ್ ಅಂತ ಇರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಟೆಲಿಗ್ರಾಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಅಕೌಂಟ್ ಇರ್ಬೇಕು ಅದ್ರೊಳಗೆ, ಅಂದ್ರೆ ಓಪನ್ ಆಗ್ತದೆ. ಇಲ್ಲ ಅಂದ್ರೆ ಇಲ್ಲ. ಫಸ್ಟಿಗೆ ನೀವು ಟೆಲಿಗ್ರಾಮ್ ಅನ್ನ ಆಪ್ ಹಾಕೋರಿ. ಆಮೇಲೆ ನೆಕ್ಸ್ಟ್ ಜನರಲ್ ಮೆರಿಟ್ಗೆ ಏಜ್ ಎಷ್ಟು 43 ತನ ಐತಿ. ಜನರಲ್ ಮೆರಿಟಿಗೆ ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ಅಭ್ಯಾಸ ಮಾಡ್ರಿ. ಶೋ ಯುವರ್ ರಿಸಲ್ಟ್ ಶೀಟ್ ಅಂತ ಹೇಳ್ಯಾರ. ನಾಳೆ ನಾಡಿದ್ದು ವಿಡಿಯೋ ಜೊತೆಗೆ ಹಾಕಿರ್ತೀನಿ. ಮ್ಯಾಥ್ಸ್ ಬಗ್ಗೆ ಹೇಳಿ ಮ್ಯಾಮ್ ಅಂತ ಹೇಳ್ಯಾರ. ಮ್ಯಾಥ್ಸ್ ಅದೇ ಹೇಳಿದ್ನಲ್ಲ, ಬೇಸಿಕ್ ನಾಲೆಜ್ ಬೇಕು ಅಂತಂದ್ರ ವಿಡಿಯೋಗಳನ್ನ ನೀವು ಉದಯ ಸ್ಟಡಿ ಸರ್ಕಲ್ ಅಲ್ಲಿ ಅದರದ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ಯಾರ. 7 ಸಿರೀಸ್ ಅದು. ಈಗ ಅದನ್ನ ನೋಡ್ಕೋರಿ ಪ್ಲೀಸ್. ಒಟ್ಟ ಡಿಸ್ಕಂಟಿನ್ಯೂ ಮಾಡಬೇಡ್ರಿ. ಯಾಕಂದ್ರೆ ಬೇಸಿಕ್ ನಾಲೆಜ್ ನಿಮ್ಗೆ ಬರ್ಬೇಕು ಅಂದ್ರೆ ಆ ವಿಡಿಯೋಸ್ ಗಳನ್ನ ತಾಳ್ಮೆಯಿಂದ ನೋಡ್ಲೇಬೇಕು. ಬಹಳಷ್ಟು ಬೇಸಿಕ್ ಆಗಿ ಅವ್ರು ಹೇಳ್ಕೊಡತ್ತಾರ ಅಷ್ಟ. ಮತ್ತು PUC DED ಸ್ಕೋರ್ ಬಹಳಷ್ಟು ಜನ ಕೇಳಿರಿ. ನಂದು PUC ಕಡಿಮೆ ಐತಿ, 53 ಐತಿ. ಸೈನ್ಸ್ ಸ್ಟೂಡೆಂಟ್ ನಾನು. ಮತ್ತು DED 89 ಪಾಯಿಂಟ್ ಸಮಥಿಂಗ್ ಆಗೈತಿ.
ಅರೌಂಡ್ 90 ಅನ್ಕೋರಿ, 89 ಹಿಡೀರಿ. 89% D.Ed ಆಗೈತಿ. ಮತ್ತು ಕೆಲವೊಂದಿಷ್ಟು ಜನ ಫಸ್ಟ್ ಪೇಪರ್ದು ಚಲೋ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ಮತ್ತು ನಮ್ದು ಯಾವ ಡಿಸ್ಟ್ರಿಕ್ಟ್ ಅಂತ ಕೇಳಿರಿ, ನಮ್ದು ಕಲಬುರ್ಗಿ. ತವ್ರ ಮನಿ ಬಸವನ್ ಬಾಗೇವಾಡಿ, ಬಿಜಾಪುರ ಡಿಸ್ಟ್ರಿಕ್ಟ್ ಬಸವನ್ ಬಾಗೇವಾಡಿ, ಗಂಡನ ಮನಿ ಕಲಬುರ್ಗಿ. ಕಂಪ್ಯೂಟರ್ ಬುಕ್ ಹೇಳಲೇ ಇಲ್ಲ ಅಂತ ಹೇಳಿ, ನೀವು ಕಂಪ್ಯೂಟರ್ನ ಮೊದಲಿಗೆ MG ಅಕಾಡೆಮಿ ಅವ್ರದ್ದು ನೀವು ಸ್ಟಾರ್ಟ್ ಮಾಡ್ಕೋರಿ ವಿಡಿಯೋಸ್ಗಳನ್ನ ಅಭ್ಯಾಸ ಮಾಡೋದಕ್ಕೆ. ಬಹಳ ಡೀಟೇಲ್ ಆಗಿ ಸರ್ ಹೇಳ್ಕೊಟ್ಟಾರ. ನಿಮಗೆ ಬುಕ್ಕಿನ ಅವಶ್ಯಕತೆನೇ ಬರಂಗಿಲ್ಲ. ಬಟ್ ಬೇಕು ಅಂತಂದ್ರೆ MG ಅಕಾಡೆಮಿಯಲ್ಲಿ ಸರ್ ಸುನೀಲ್ ರಾಠೋಡ್ ಸರ್ದೇ ಬುಕ್ ಐತಿ. ಅವ್ರದ್ದು ಯಾವ್ದು ಹೆಸರು ಅಂತ ಗೊತ್ತಿಲ್ಲ, ಬಟ್ ನೀವು ಕೇಳಿ ಪರ್ಚೇಸ್ ಮಾಡ್ಬೋದು, ಅದು ಬೆಸ್ಟ್ ಐತಿ. ಇಲ್ಲ ಬುಲ್ಬುಲೆ ಸರ್ದು ಬಹಳಷ್ಟು ಜನ ಕಮೆಂಟ್ ಮಾಡ್ಯಾರ, ನೀವೆಲ್ಲರೂ ಕೇಳಿದ್ದಕ್ಕ ಅದರಲ್ಲೇ ಚಾನಲ್ ಅಲ್ಲೇ ಬಹಳಷ್ಟು ಜನ ಕಮೆಂಟ್ ಮಾಡ್ಯಾರ. ಬುಲ್ಬುಲೆ ಸರ್ದು ಡೀಟೇಲ್ ಆಗಿ ಅದಾವು, ಕ್ವಶನ್ಸ್ ಆಗಿರ್ಬೋದು ಮತ್ತು ಟಾಪಿಕ್ಸ್ ಆಗಿರ್ಬೋದು, ಎಲ್ಲ ಓದ್ಬಹುದು ನೀವು ಅಂತ ಹೇಳ್ಯಾರ. ಅದ ಬುಲ್ಬುಲೆ ಸರ್ದರ ತಗೋರಿ, ಇಲ್ಲಾಂದ್ರೆ MG ಅಕಾಡೆಮಿಯಲ್ಲಿ ಇರುವಂತಹ ಸುನೀಲ್ ರಾಠೋಡ್ ಸರ್ ಬರ್ದಿರುವಂತಹ ಬುಕ್. ಫಾಸ್ಟ್ ಆಗಿ ಹೇಳ್ಕೋತ ಹೋಗ್ತೀನಿ, ಯಾಕಂದ್ರ ಟೈಮ್ ಬಹಳ ಹೋಗ್ಬಿಡ್ತೈತಿ. ನೋಟ್ಸ್ ಹಾಕಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಯಾರ. ಸೈನ್ಸ್ ಅಷ್ಟೇ ನೋಟ್ಸ್ ಮಾಡಾಕ್ತೀನಿ, ಸೈನ್ಸ್ ಕಂಪ್ಯೂಟರ್ ಮಾಡಾಕ್ತೀನಿ, ಬೇರೆ ಯಾವ್ದು ನೋಟ್ಸ್ ಮಾಡಿಲ್ಲ. ಬಟ್ ಶೇರ್ ಮಾಡ್ತೀನಿ. ಕಂಪ್ಯೂಟರ್ ನೀವು ಹಾಕಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ. ನನಗೆ ಯಾವ್ದು ರೀತಿ ಬೇಕೋ ಶಾರ್ಟ್ ಕಟ್ ಆಗಿ ಮಾಡ್ಕೊಂಡಿನಿ, ಅದನ್ನು ಹಾಕ್ತೀನಿ. ಸೈನ್ಸ್ ಆಲ್ರೆಡಿ 2 ಪಾಠದ ವಿಡಿಯೋ ಇದು ಸಾರಿ 2 ಪಾಠದ ನೋಟ್ಸ್ ಅನ್ನ ಆಲ್ರೆಡಿ ನಾನು ನನ್ನ ಚಾನಲ್ ಅಲ್ಲಿ ಹಾಕೀನಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕೀನಿ. ನೆಕ್ಸ್ಟ್ ಬಹಳಷ್ಟು ಜನ TET 2019-18 ಒಳಗೆ ನನ್ನ TET ಆಗೈತ್ರಿ ಮ್ಯಾಮ್. ಅದು ಈಗ ಕ್ವಾಲಿಫೈ ಇರ್ತದ ಪರ್ಮನೆಂಟ್. ಫಸ್ಟಿಗೆ ನಾವೇನ್ 2014 ಒಳಗೆ ಏನ್ TET ಬರ್ದ್ವಲ್ಲ, ಅದ್ರ ಕೆಳಗಡೆ ಮೆನ್ಷನ್ ಮಾಡಿದ್ರು 7 years ಅಂತ ಹೇಳಿ. ಬಟ್ ಈಗೆಲ್ಲಾನು ಕೂಡ ಲೈಫ್ ಟೈಮ್ ಅದಾವ, ನಾವು ಸಾಯುವವರೆಗೂ ಅದು ನಾವು ಪಾಸ್ ಅಂತಾನೆ ಅರ್ಥ TET. PSTR ಗೆ ಸೋಷಿಯಲ್ ಸೈನ್ಸ್ ಕೇಳ್ತಾರ ಅಂತ ಹೇಳಿ, ಅದೇ ನಾವು C&R ರೂಲ್ ಬಂದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡೋಣ. ಬಟ್ ಈಗ ಬೇಸಿಕ್ ಕಾನ್ಸೆಪ್ಟ್ ಇರ್ಲಿ, ಯಾಕಂದ್ರೆ GK ಒಳಗೂ ಜಿಯೋಗ್ರಫಿ ಬಗ್ಗೆ ಕೇಳ್ತಾರ, ಕರ್ನಾಟಕದ ಬಗ್ಗೆ ಕೇಳ್ತಾರ, ಇಂಡಿಯಾದ ಬಗ್ಗೆ ಕೇಳ್ತಾರ. ಈ ರೀತಿಯಾಗಿ ನಾವು ಓದ್ಕೊಳ್ಳೇಬೇಕು. ಇನ್ನೇನ್ ಹಿಸ್ಟ್ರಿ ಬಗ್ಗೆ ಅಂತಂದ್ರೆ ನಾವು ಸ್ವಲ್ಪ ನೋಡ್ಕೋಬೇಕಾಗತಿ. ನಾವು C&R ರೂಲ್ ಬಂದ್ಮೇಲೆ ಅದನ್ನ ಪೆಂಡಿಂಗ್ ಇಡೋಣಂತ. ಉಳುಕಿದೆಲ್ಲ ಸೈನ್ಸ್ ಇನ್ನ ಸಬ್ಜೆಕ್ಟ್ಸ್ ಗಳು ಬಹಳ ಅದಾವ, ಇನ್ನ ಟೈಮ್ ಅಷ್ಟನ್ನು ಸಾಲೋದಿಲ್ಲ. ಇವನ್ನರ ಕವರ್ ಮಾಡ್ಕೋರಿ ಅಲ್ಲಿ ತನಕನು. ಅದು ಬಂದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳಿ ನಾ ಬಹಳಷ್ಟು ವಿಡಿಯೋಸ್ಗಳು ಹೇಳಿನಿ. ಪದೇ ಪದೇ ಮತ್ತೆ ಅದೇ ಕ್ವೆಶನ್ಸ್ ಬರ್ತಿರ್ತೈತಿ, ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಮತ್ತು ಮೇಡಮ್ ನಂದು PUC ಅಲ್ಲಿ 45% ಆಗಿದೆ. TET ಪೇಪರ್ 1 ಅಲ್ಲಿ 101 ಆಗಿದೆ. ನಾನು PSTR ಪೇಪರ್ನ ಮಾಡಬೇಕು ಅಂತೇಳಿ. ಬಟ್ ಡಿಪೆಂಡ್ಸ್ ಅಪಾನ್ ಅದು ನಿಮ್ದೇನ್ ಸೈನ್ಸ್ 45% ಆಗೈತಲ್ಲ, ಸೈನ್ಸ್ ಅಥವಾ ಯಾವುದೇ ಇರ್ಲಿ 45% ಆಗೈತಲ್ಲ, ಅದು ಕ್ಯಾಟಗರಿ ಮೇಲೂ ಡಿಪೆಂಡ್ ಆಗ್ತತಿ. ನಮ್ದು GM ದವರಿಗೆ 50 ಐತಿ, ನಿಮ್ದು ಬೇರೆ ಕ್ಯಾಟಗರಿದವರಿಗೆ GM ಮತ್ತು 3rd B ದವರಿಗೆ ಅದೆಲ್ಲ 50 ಐತಿ. OBC ದವರಿಗೆ ನಿಮ್ದು ಯಾವ್ದು ಕ್ಯಾಟಗರಿ ಐತಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನೋಡೋಣ ಅಂತ. C&R ರೂಲ್ ಬಂದ್ಮೇಲೆ ಗೊತ್ತಾಗ್ತೈತ್ರಿ. ಯಾರದ್ರಿ ಗೊತ್ತಿಲ್ಲ, ಹೆಸರು ವಿಶ್ ಅಂತ ಹಾಕ್ಯಾರ ಅವ್ರದ್ದು. ಆಮೇಲೆ ನೋಡೋಣ, ಸ್ಟಡಿ ಅಂತೂ ಸ್ಟಾರ್ಟ್ ಮಾಡ್ಕೋರಿ. ಕ್ಯಾಟಗರಿ ಒಳಗೆ ಬರ್ತಿತ್ತು ಅಂದ್ರೆ ಆಲ್ಮೋಸ್ಟ್ ನೀವು ಇದು ಎಲಿಜಿಬಲ್ ಇದ್ದಂಗೆ ಸ್ಟಡಿ ಮಾಡ್ಕೋತಾ ಇರ್ರಿ. ಮ್ಯಾಥ್ಸ್ ಕ್ಲಾಸ್ ಲಿಂಕ್ ಕಳಿಸ್ರಿ, ನಾನು ಅಭ್ಯಾಸ ಮಾಡೋದಂತ ಹೇಳ್ಯಾರ. ಪ್ರತಿಯೊಂದು ನಾನು ಯಾವ ಸ್ಟಡಿ ಮಾಡ್ತೀನಿ ಎಲ್ಲಾ ವಿಡಿಯೋಸ್ಗಳನ್ನ ಆಲ್ರೆಡಿ ನಾನು ಶೇರ್ ಮಾಡೀನಿ TET ಒಳಗ. ಅವ್ರದೇ ಈಗ ಪೆಡಗಾಗಿ ಬಿಟ್ಟು ಉಳುಕಿದೆಲ್ಲ ಓದ್ತಿರ್ತೀನಿ. ಬಟ್ ಇನ್ನು ಮ್ಯಾಥ್ಸ್ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಕಂಪ್ಯೂಟರ್ ಒಂದ್ ಸ್ವಲ್ಪ ಒಂದು ಹಂತದವರೆಗೂ ಕ್ಲಿಯರ್ ಆಗಿ ನೋಟ್ಸ್ ಮಾಡ್ಕೊಂಡು ಓದ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನು ಇನ್ನು ಮ್ಯಾಥ್ಸ್ ಸ್ಟಾರ್ಟ್ ಮಾಡಿಲ್ಲ. ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ರಿಪೀಟೆಡ್ ಕ್ವೆಶನ್ ಅಂತಂದ್ರ ನಮ್ದು ರಿಸಲ್ಟ್ ಬಗ್ಗೆ ಅದರದ ಶೀಟ್ ತೋರಿಸ್ರಿ ಅಂತ ಕೇಳ್ಯಾರ ರಿಸಲ್ಟ್ದು.
ಆಮೇಲೆ ಫಸ್ಟ್ ಮತ್ತೆ ಸೈನ್ಸ್ ಮತ್ತು ಇದು PUC ಮತ್ತು DED ಸ್ಕೋರ್ ಸಿಲೆಬಸ್ ಅನ್ನ ಕೇಳ್ರಿ ಅಂತ ಹೇಳಿ, ಮತ್ತು ಸೋಷಿಯಲ್ ಸೈನ್ಸ್ ಓದ್ಬೇಕೋ ಬೇಡೋ PSTR ಗೆ ಅದ್ರ ಬಗ್ಗೆ ಕೇಳಿರಿ. ಪೋಸ್ಟ್ಗಳ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ, ಜಸ್ಟ್ ಅಭ್ಯಾಸ ಯಾವ ರೀತಿ ಮಾಡಬೇಕು ಮತ್ತು ಜನವರಿ ಫೆಬ್ರವರಿಯಲ್ಲಿ ಕಾಲ್ ಫಾರ್ಮ್ ಆಗ್ತಾವು ಅಂತ ಹೇಳಾರ. ಅದಕ್ಕೋಸ್ಕರ ನಾವು ಈಗಿಂದನೇ ಪ್ರಿಪೇರ್ ಮಾಡ್ಬೇಕು ಅಷ್ಟು ಮಾತ್ರ. ಬಿಟ್ರೆ ಎಷ್ಟು ಪೋಸ್ಟ್ ಅದಾವು ಎಲ್ಲಿ ಏನು ಅಂತ ನನಗಷ್ಟು ಮಾಹಿತಿ ಇಲ್ಲ. ಶೋ ಯುವರ್ ರಿಸಲ್ಟ್ ಶೀಟ್ ತೋರಿಸ್ತೀನಿ. ಮತ್ತೆ ಇನ್ನೊಂದು ಯಾರೋ ಕಮೆಂಟ್ ಮಾಡಿದ್ರು, ಅಡಿಗೆ ಇದು ಬಂದ್ ನೋಡ್ರಿ, ಅದೇ ಕಮೆಂಟ್ ಬಂತು, ಮ್ಯಾಮ್ ನೀವು ಅಡುಗೆ ಓದೋದು ಅಷ್ಟೇ ಉಳಿದ ಕೆಲಸ ಅಂತಂದ್ರು. ಎಲ್ಲಾನು ತೋರ್ಸಕ್ ಆಗಲ್ಲ ವಿಡಿಯೋದೊಳಗ. ನೀವು ನನ್ನ ಹಳೆ ವಿಡಿಯೋಸ್ಗಳನ್ನ, ಡೈಲಿ ವ್ಲಾಗ್ಸ್ ಗಳನ್ನ ನೋಡಿದ್ರೆ, ಸ್ಟಡಿ ಬಿಟ್ಟು ಬರೀ ಡೈಲಿ ವ್ಲಾಗ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗ್ತೈತಿ ನಮ್ಮ ಮನಿ ವಾತಾವರಣ ಹೆಂಗಿರ್ತದ ಅಂತ ಹೇಳಿ. ಆದ್ರೂ ಕೂಡ ಕೆಲವೊಂದಿಷ್ಟು 1-2 ಸರ್ತಿನಾದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮನಿಯೊಳಗೆ ಕೆಲಸ ಏನಿರ್ತದ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ನನಗೆ ಮಧ್ಯಾಹ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಸ್ಟಡಿದು ಸ್ವಲ್ಪ ಓದ್ಕೊಂಡಿನಿ, ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಕಾರಣ ಏನಂತಂದ್ರ ಲೈಟ್ ಫಿಟ್ಟಿಂಗ್ ದವ್ರು ಬಂದಿದ್ರು, ಸ್ವಲ್ಪ ಇಲೆಕ್ಟ್ರಿಷಿಯನ್ ಬಂದಿದ್ರು, ಕೆಲವೊಂದಿಷ್ಟು ಪಾರ್ಟ್ಸ್ ಗಳು ನಮ್ದು ಸುಟ್ಟು ಹೋಗಿದ್ದು, ಅದನ್ನೆಲ್ಲ ರಿಪೇರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಿದ್ರು. ಅಲ್ಲಿ ಅವ್ರು ರಿಪೇರಿ ಮಾಡ್ಬೇಕಾದ್ರೆ ನಾ ವಿಡಿಯೋ ಮಾಡ್ಕೋತ ಕುಂತ್ರ ಸರಿ ಇರಲ್ಲ. ಮತ್ತ ಅವ್ರು ಹೋದ್ಮೇಲೆ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು, ಅವ್ರಿಗೆ ಹಿಂದೆ ಏನೇನ್ ಬೇಕು ಸಾಮಾನ್ ಕೊಡ್ಬೇಕು, ಎಲ್ಲಾನು ಇರ್ತೈತಿ. ನಮ್ದು ಏನ್ ಸುಮ್ನೆ ಅಡಿಗೆ ಮಾಡೋದು ಇಡೋದು ಕೂಡುದು ಇರಂಗಿಲ್ಲ, ಬಹಳಷ್ಟು ಕೆಲ್ಸಗಳದಾವ್. ಅದು ಸಪ್ರೇಟ್ ಆಗಿ ಮೇಲೆ ಕೆಳಗಡೆ 2 ಕಡೆ ಪೋರ್ಷನ್ ಐತಿ ಮನಿ. ಕೆಳಗಿನ ಮಾಡಿ ಬಂದ್ಮೇಲೆ ಮತ್ ಮ್ಯಾಲಿನ ಮಾಡ್ಬೇಕು. ಈ ರೀತಿ ಬಹಳಷ್ಟು ಇರ್ತೈತಿ. ನಿಮ್ ಜೊತೆ ಒಂದಿಲ್ದ ಒಂದ್ ದಿವ್ಸ ನಾನು ಶೇರ್ ಮಾಡ್ಕೋತೀನಿ. ಅದ್ರ ಮಧ್ಯದಲ್ಲಿನೂ ಕೂಡ ವಿಡಿಯೋ ಮಾಡ್ಕೊಂಡು, ಮತ್ತ ಇದು ನನ್ನ ಪ್ಯಾಷನ್ ಅನ್ಕೋರಿ. ನನಗೇನೋ ಯೂಟ್ಯೂಬ್ ಚಾನಲ್ ತೆಗಿಬೇಕು ಅಂತಿತ್ತು. 1 ಚಾನಲ್ ಮೊದ್ಲೇ ಸಕ್ಸಸ್ ಆಯ್ತು, ಇದು 2ನೇ ಚಾನಲ್. ಇದು ಕೂಡ ಸ್ಟಡಿ ವ್ಲಾಗ್ಸ್ ಗಳಿಂದನೇ ಸಕ್ಸಸ್ ಆಗಿರೋದು. ತುಂಬಾನೇ ಖುಷಿ ಐತಿ. ಮತ್ತು ವ್ಲಾಗ್ಸ್ ಗಳು ಕೂಡ ಓಡ್ತಿದ್ದು, ಬಟ್ ಸ್ಟಡಿ ವ್ಲಾಗ್ಸ್ ಗಳು ಹೆಚ್ಚಿಗೆ ಓಡಾಕತ್ತು. ಇದರಿಂದಾಗಿ ಫುಲ್ ಸಕ್ಸಸ್ ಅನ್ಕೋಬಹುದು. ಇದು ಎಲ್ಲರಿಗೂ ಕೂಡ ಈ ಚಾನೆಲ್ ಅನ್ನ ನೋಡ್ತಿರುವಂತಹ ಎಲ್ಲಾ ವ್ಯೂವರ್ಸ್ ಗಳಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆಲ್ಮೋಸ್ಟ್ ನಾಳೆ ನಾಡಿದ್ದು 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರ. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಕಮೆಂಟ್ ಓದೋನು. ನನ್ GPT ನಂದು ಬರಲ್ಲ, PSTR ಒಂದೇ ಬರ್ತೈತಿ, ಅದಕ್ಕೊಂದೇ ನಾನು ಪ್ರಿಪೇರ್ ಮಾಡಾಕ್ತಿದ್ದು. GK ಯಾವ ಬುಕ್ ಓದ್ತೀರಿ, ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. GKಗಾಗಿ ನಾನು ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅನ್ನ ಓದಾಕ್ತೀನಿ. ಜೊತೆಗೆ SR ಎಜುಕೇಶನ್ ಮ್ಯಾಮ್ ಅವ್ರದ್ದು ವಿಡಿಯೋಸ್ ಗಳನ್ನ ನೋಡ್ತಿರ್ತೀನಿ. ಜೊತೆಗೆ ಮತ್ತೆ ನೀವು SR ಎಜುಕೇಶನ್ ಮ್ಯಾಮ್ ಅವರು ಇಂಗ್ಲಿಷ್ ವಿಡಿಯೋಸ್ ಗಳನ್ನು ಕೂಡ ಮಾಡಾಕ್ತಾರ, ಅಲ್ಲಿನೂ ನೀವು ಪ್ರಾಕ್ಟೀಸ್ ಮಾಡಬಹುದು. ಪಾಠದ ಹಿಂದೆ ಬರುವಂತಹ ಕ್ವಶನ್ಸ್ ಗಳನ್ನ ಎಲ್ಲ ತಗೊಂಡ್ ಬರಾಕ್ತಾರ. ಮತ್ತು ಕನ್ನಡಕ್ಕ ನೀವು ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಗಳಿರ್ತಾವಲ್ಲ, 5ರಿಂದ ಹಿಡಿದು 10ನೇ ತರಗತಿಯವರೆಗೆ ಪಾಠದಿಂದ ಬರುವಂತಹ ಗ್ರಾಮರ್ ಪಾರ್ಟ್ಸ್ ಆಗಿರ್ಬಹುದು, ಮತ್ತು ಹೊಸ ವರ್ಡ್ಸ್ ಗಳು ನಿಮ್ಗೆ ಏನಾದ್ರೂ ಅನ್ಸಿದ್ರ ಅದನ್ನ ಕೂಡ ನೋಟ್ ಮಾಡ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಇದಾದ್ಮೇಲೆ ಒಂದು ಸಬ್ಜೆಕ್ಟ್ ವೈಸ್ ನಾನು ಯಾವ್ದು ರೀತಿಯಾಗಿ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಪ್ರತಿಮಾ ಅಮ್ಮನವ್ರು ಕಮೆಂಟ್ ಮಾಡಿ, ಸೋಷಿಯಲ್ 2015ರಲ್ಲಿ ಓನ್ಲಿ 5 ಅಷ್ಟೇ ಕೇಳಿದ್ದಾರೆ ಮ್ಯಾಮ್, TETಲಿ ಎಲ್ಲ ಕೇಳಿಲ್ಲ, ಸೋಷಿಯಲ್ CETಲಿ ಕೇಳ್ತಾರೆ, ಹೇಗೆ ಓನ್ಲಿ 5 ಇದೆ ಅಷ್ಟೇ. ಅದೇ ನಮಗೂ ಇನ್ನ ಕನ್ಫ್ಯೂಸಲ್ ಐತಿ. ಸೋಷಿಯಲ್ ಸೈನ್ಸ್ ಬೇಸಿಕ್ ಆದ್ರೂ ನಾವು ಓದ್ಕೊಳ್ಳ ಕಡಿಕ 8th ತನ 6th 7th 8th ಆದ್ರೂ ನಾವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಸೋಷಿಯಲ್ ಸೈನ್ಸ್ ಎಲ್ಲರೂ ಓದ್ಕೊಳ್ಳೋಣ, ಬಟ್ ಜೊತೆಗೆ ಜಿಯೋಗ್ರಫಿ ಎಲ್ಲ ನಮ್ ಕವರ್ ಆಗುದೇ. ಜಿಯೋಗ್ರಫಿ ಅದೆಲ್ಲ ಈ ಬುಕ್ಸ್ ಗಳಲ್ಲೇ ಕವರ್ ಆಗ್ತಾವ. ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ, ನೀವು ಅವೇ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಸೋಷಿಯಲ್ ಸೈನ್ಸ್ ಗಾಗಿ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ರಾಜ್ಯಶಾಸ್ತ್ರ ಬರ್ತದಲ್ಲ ಅದನ್ನು ಓದ್ಕೋರಿ. ಇವನ್ನ ಸ್ಟಾರ್ಟ್ ಮಾಡ್ಕೋರಿ. ಹಿಸ್ಟ್ರಿ ಬೇಡ್ರಿ, ಉಳ್ಕಿದೆಲ್ಲ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಮತ್ತೇನಾದ್ರೂ ಕಮೆಂಟ್ಸ್? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಬಹಳಷ್ಟು ಜನ ಒಂದೇ ಕಾನ್ಸೆಪ್ಟ್ ಮೇಲೆ ಬಹಳಷ್ಟು ಜನ ಕ್ವಶನ್ಸ್ ಕೇಳಿದ್ರಿ.
ಅದಕ್ಕೆಲ್ಲರಿಗೂ ಉತ್ತರ ಕೊಟ್ಟಿನಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ವಿಡಿಯೋ ಅಂದ್ರೆ ಚಾಪ್ಟರ್ ವೈಸ್ ಕಮೆಂಟ್ಸ್ಗಳನ್ನ ಬಿಟ್ಬಿಡೋಣ ಅಲ್ಲಿಗೆ. ಚಾಪ್ಟರ್ ವೈಸ್ ನಾವು ಸಿಲೆಬಸ್ನ ಪ್ರಕಾರ, ಸಿಲೆಬಸ್ ಅಂತೂ ಇಲ್ಲ ಈ ಸದ್ಯಕ್ಕೆ, ಅಂದ್ರೆ ಐತಿ, ಬಟ್ ಅದ್ರಲ್ಲಿ ನಾವ್ ಈಗೇನ್ ಟಿ.ಟಿಗೆ ಓದಿವಲ್ಲ ಅದೇ ಅದ. ಆದ್ರೂ ನಾನು ಹೇಳ್ತೀನಿ ಏನೇನು ಓದ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಈ ವಿಡಿಯೋನ ಕಮೆಂಟ್ಗೆ ಸಂಬಂಧಪಟ್ಟಂತಹ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೇನಾದ್ರೂ ಕ್ವೆಶನ್ಸ್ ಉಳಿದಿತ್ತು ಅಂದ್ರ ಮತ್ತೊಮ್ಮೆ ನೀವು ರಿಪೀಟ್ ಮಾಡ್ರಿ. ನಂದು ರಿಸಲ್ಟ್ ಶೀಟ್ ಟಿ.ಟಿ ರಿಸಲ್ಟ್ ಶೀಟ್ ಬಗ್ಗೆ ಕೇಳಾಗ್ತಿದ್ರಿ, ಆದಷ್ಟು ಅದನ್ನ ನಾಳೆ ನಾಡಿದ್ದು ಲಾಗ್ ಅಲ್ಲಿ ತೋರಿಸಿ ನನ್ನ ಹೆಸರು ಅನ್ನಪೂರ್ಣ, ಡೇಟ್ ಆಫ್ ಬರ್ತ್ ರಿಜಿಸ್ಟರ್ ನಂಬರ್ ಬ್ಲಾಕ್ ಮಾಡಿರ್ತೀನಿ, ಅದನ್ನ ಬಿಟ್ರೆ ಹುಡುಕಿದೆಲ್ಲ ತೋರಿಸ್ತೀನಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಟ್ಸ್ ಅನ್ನ ನಾನು ಆದಷ್ಟು ಎಲ್ಲವನ್ನು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ. ಬಹಳಷ್ಟು ಜನ ನೋಟ್ಸ್ ಬಗ್ಗೆ ಕೇಳಾಗ್ತಿದ್ರೆ ಅದನ್ನ ಶೇರ್ ಮಾಡ್ತೀನಿ. ಬಟ್ ಬೇರೆ ಯಾವುದು ನೋಟ್ಸ್ ಈಗಂತೂ ಮಾಡಾಕ್ತಿಲ್ಲ. ಜಸ್ಟ್ ಸೈನ್ಸ್ ಮತ್ತು ಕಂಪ್ಯೂಟರ್ ಇಷ್ಟೇ ಮಾಡಾಕ್ತೀನಿ, ಅದನ್ನ ಸೆಂಡ್ ಮಾಡಿರ್ತೀನಿ. ನಮಸ್ಕಾರ ಎಲ್ಲರಿಗೂ.